ಅಂದ್ರೆ SI ಬಂದಿಲ್ಲ ಆ ವಿರೋಧವಾಗಿ ನಾವೆಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಅಕ್ರಮವಾಗಿ ನಮ್ಮ ದೇಶಕ್ಕೆ ಒಳಗ್ ತಂದಿದ್ದಾರೆ. ಆದ್ರಿಂದ ನಾವು ಇದು ಸ್ಥಳಾಂತರದ ಮತದಾನ ನೀವು ಇದು ನಾವು ಇದೀನಿ. ಈಗ ನಮ್ಮ ಸ್ನೇಹಿತರ ಕರ್ನಾಟಕದಲ್ಲಿ ಇದಕ್ಕೆ ಬೆಂಬಲ ಕೊಡಬಹುದು, ರಾಜ್ಯ ಸರ್ಕಾರ ತಡೆ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶಕ್ಕೆ ದಿವಾಳಿಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಮತ್ತೆ SIR ಈಗ SIR ವಿರೋಧ ಎಸ್ಐಆರ್ ಪ್ರಕ್ರಿಯೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಸಂಘಟನೆಗಳಿಂದ ಪ್ರತಿಭಟನೆ. ಚಿಕ್ಕಮಗಳೂರಿನ ಆಜಾದ್ ಪಾರ್ಕಿನಲ್ಲಿ ಮುಸ್ಲಿಂ ಸಮುದಾಯ ಹಾಗೂ ಎಲ್ಲಾ ಸಂಘಟನೆಗಳು ಸೇರಿ ಎಸ್ಐಆರ್ ಪ್ರಕ್ರಿಯೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಟ್ರಸ್ಟ್ ಅಧ್ಯಕ್ಷರಾದ ಜಮ್ಸದ್ ಖಾನ್ ರಜ್ವಿ ಹಾಗೂ ಬೇರೂರಿನ ಮಾಜಿ ಮೈನಾರಿಟಿ ಅಧ್ಯಕ್ಷರಾದ ಐಬ್ ಅಹಮದ್ ಹಾಗೂ ಜಮಾತೆ ಉಲ್ಮಾ ಹಿ ಹಿಂದ್, ಚಿಕ್ಕಮಗಳೂರು ಜನರಲ್ ಸೆಕ್ರೆಟರಿ ಆದ ಸೈಯದ್ ರಸಬ್ ಖಾನ್ ತನ್ವೀರ್ ಹಾಗೂ ಇತರ ಸಂಘದ ಸದಸ್ಯರುಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಸ್ಐಆರ್ ಅನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮತದಾರರ ಪಟ್ಟಿಯನ್ನ ಪರಿಷ್ಕರಣಾ ಪ್ರಕ್ರಿಯೆಯನ್ನ ನಿಲ್ಲಿಸುವಂತೆ ಆಗ್ರಹಿಸಿ ಕರ್ನಾಟಕದಾದ್ಯಂತ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು ಪ್ರತಿಭಟನಾ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಯಿತು. ಹಲವು ರಾಜ್ಯಗಳಲ್ಲಿ ಭಾರಿ ವಿವಾದವನ್ನ ಎಬ್ಬಿಸಿದ್ದ ಎಸ್ಐಆರ್ ನಮ್ಮ ರಾಜ್ಯಕ್ಕೂ ಕೂಡ ಬರ್ತಾ ಇದೆ. ನಮ್ಮ ಮನೆ ಮನೆಗೆ BLO ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿ ಪ್ರತಿಯೊಬ್ಬರು ಕೂಡ ತಮ್ಮ ಪೌರತ್ವವನ್ನ ಸಾಬೀತುಪಡಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಪ್ರೂವ್ ಮಾಡಲಿಲ್ಲ ಅಂದ್ರೆ ದೇಶವನ್ನ ಬಿಡಬೇಕಾದ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ. ಹೀಗಾಗಿ ಭಾರಿ ದೊಡ್ಡ ಮತ್ತು ಗಂಭೀರ ಬೆಳವಣಿಗೆ ಇದು. ಇದನ್ನ ಖಂಡಿಸಿ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ ಸಾಹಿತಿಗಳು, ಚಿಂತಕರು, ಕಲಾವಿದರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಜಾತ್ಯತೀತ ಪಕ್ಷಗಳ ಕಾರ್ಯಕರ್ತರು, ಎಲ್ಲ ಜನವರ್ಗಗಳ ಮತದಾರರ ಬಂಧುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನನ್ನ ಹೆಸರು ಐಬ್ ಅಹಮದ್ ಅಂತೇಳಿ, ನಾನು ಬೀರೂರಿನ ಮೈನಾರಿಟಿ ಅಧ್ಯಕ್ಷ ಆಗಿದೆ. ಇವತ್ತು ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರೆ ಉದ್ದೇಶ ಏನು ಸರ್? ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರದ ವಿರೋಧವಾಗಿ ಅಂದ್ರೆ SI ಬಂದಿಲ್ಲ ಆ ವಿರೋಧವಾಗಿ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಸರ್. ಇದೇ ದೇಶದಲ್ಲಿ ಬೆಳೆದು ಹುಟ್ಟಿ ಇಲ್ಲೇ ಜೀವನ ಮಾಡಿರುವಂತ ಒಂದು ಸ್ಪೆಲ್ಲಿಂಗ್ ತಪ್ಪಿದ್ರು ಕೂಡ ಅವ್ರಿಗೆ SI ಇಂದ ವೋಟರ್ ಲಿಸ್ಟ್ ತೆಗಿತಿರೋದು ಅದನ್ನ ರದ್ದಾಗಿದ್ದೀನಿ ಸರ್. ಅದಕ್ಕೆ ಅದು ಮತ್ತೆ ಇವ ದೇಶದಲ್ಲಿ ಹುಟ್ಟಿದ್ಮೇಲೆ ನಮ್ಮ ನಾಗರಿಕತೆಗೆ ಪಾಸ್ಪೋರ್ಟ್ ಅಂತಿದೆ. ನಮಗೆ ಆ ಪಾಸ್ಪೋರ್ಟ್ ನಮ್ಮ ನಾಗರಿಕತೆ ಅಂತ ಪ್ರೂವ್ ಮಾಡುತ್ತೆ. ಆ ಪ್ರೂವ್ ಇದ್ರು ಕೂಡ ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಕ್ಕೆ ಟ್ರೈ ಮಾಡ್ತಿದೀವಿ. ಬಟ್ ಅದು ತಪ್ಪು ಸರ್. ಅದು ಆಕ್ಚುಲಿ ಆಗಲ್ಲ. ನಾವೆಲ್ಲ ಒಂದಾಗಿದ್ವಿ, ಒಗಟಾಗಿದ್ವಿ. SIR ನ ಬಗ್ಗೆ ನಿಮ್ಮ ಬಿಹಾರದಲ್ಲಿ ಯಾವ ತರ ಡಿಲೀಟ್ ಮಾಡಿದಾರೋ, ನಿಮ್ ಬಂಗಾಳದಲ್ಲಿ ಎಷ್ಟು ಡಿಲೀಟ್ ಮಾಡಿದಾರೋ ಅದು ಕನ್ನಡದ ಬರ್ತಾ ಇದೀಗ. ಆ ಕನ್ನಡದಲ್ಲಿ ಬರಬಾರ್ದು ಅನ್ನೋದೇ ನಮ್ಮೆಲ್ಲ ವಿರೋಧವಾಗಿದೆ ಸರ್. ನಾವು ಅದಕ್ಕೋಸ್ಕರ ಇವತ್ತು ಇಲ್ಲಿ ಈ ಆಜಾದ್ ಪಾರ್ಕ್ ನಾವು ಚಿಕ್ಕಮಗಳೂರು ಆಜಾದ್ ಪಾರ್ಕ್ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಸರ್. ಹೌದು. ಓಕೆ ಸರ್. ಆರಿಫ್ ಅಂತ, ಪ್ರದೇಶ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ, KPCC ಮೈನಾರಿಟಿ. ಇವತ್ತು ನಾವು ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಸ್ತಿತ್ವವನ್ನು ದಾವುಗಿಟ್ಬಿಟ್ಟಿದ್ದಾರೆ, ನಮ್ಮ ಅಸ್ತಿತ್ವವನ್ನು ಪಣಕ್ಕಿಟ್ಬಿಟ್ಟಿದ್ದಾರೆ. ಯಾವ್ದಾರಪ್ಪ ಕಾರಣ ಅಂದ್ರೆ ಈ SIR ಅನ್ನೋ ಭೂತ ವೆಸ್ಟ್ ಬೆಂಗಾಲ್ ಅಲ್ಲಿ ತಂದ್ಬಿಟ್ರು, ಬಿಹಾರ್ ಅಲ್ಲಿ ತಂದ್ಬಿಟ್ರು. ಅದ್ರ ಪ್ರತಿಫಲ ಏನಾಯ್ತಪ್ಪ ಅಂದ್ರೆ ಸುಮಾರು ಇಲ್ಲ ಅಂದ್ರೆ 2,25,00,000 ಮತವನ್ನು ರಿಜೆಕ್ಟ್ ಆಯ್ತು. ಕಾರಣ ಏನಪ್ಪ? ಅವ್ರು SIR ತಂದಿರೋದೇನಕ್ಕೆ ತಂದಿರೋ ಕಾರಣ ಏನಪ್ಪಾ ಅಂದ್ರೆ ಹೊರದೇಶದಿಂದ ಅಕ್ರಮವಾಗಿ ನಮ್ಮ ದೇಶಕ್ಕೆ ಒಳಗ್ ತಂದಿದ್ದಾರೆ. ಆದ್ರಿಂದ ನಾವು ಇದು SIR ಅನ್ನ ತಂದು ನಮ್ಮ ದೇಶನ ಜನಗಳನ್ನ ನಾವು ಉಳಿಸ್ಕೊಳ್ತಾ ಇದೀವಿ, ನಮ್ಮ ದೇಶದ ಹಕ್ಕನ್ನು ನಾವು ಕೊಡ್ತಾ ಇದೀವಿ ಅಂತ ಅದೊಂದು ಹಸಿ ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯತೀನಿ. ಹೊರ ದೇಶದಿಂದ ಅಕ್ರಮವಾಗಿ ಬಂದಿರೋದು ನಮ್ಮ ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ, ಅಲ್ಲಿಂದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಅದು ಹೇಗ್ ಬಂತು ಹೊರಗಡೆ ಅದು ಗೊತ್ತಾಗಲ್ವಾ? ಅದಕ್ಕಿಂತ ಮುಂಚೆ ಇದು ಏನ್ ಮಾಡ್ತಾ ಇದೀರಿ ನೀವು, ಹೇಗಾಯ್ತು ಇದು? ಆಮೇಲೆ SIR ಅನ್ನೋದು ಕಾರಣ ಏನು? SIR ಅನ್ನೋ ಭೂತ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದ ನೆಲದ ಮೇಲೆ ಇಡಕ್ಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ತೀನಿ. ಯಾಕಪ್ಪ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ನಾನು ನನ್ನ ತಂದೆ ಹೆಸರು ಹೇಳ್ಬೋದು, ಅವರ ತಂದೆ ಹೆಸರು ಹೇಳ್ಬೋದು, ಅವರ ತಂದೆ ಹೆಸರು ನಾನು ಎಲ್ಲಿಂದ ಹುಡ್ಕೊಂಡು ಹೋಗ್ಲಿ? ಅದರ ನಂತರ 2002ರಲ್ಲಿ ನಾವು ಎಲ್ಲಿರ್ತೀವೋ ಈಗ ಕಾಲಾಂತರದ ಮತದಾನ ನೀವು ಇದೀನಿ ನಾವು ಇದೀನಿ. ಈಗ ನಮ್ಮ ಸ್ನೇಹಿತರು ಏನ್ ಮಾಡ್ತಾರೆ, ಯಾವ್ದೋ ಕಾರಣಾಂತರಿಂದ ಮದುವೆನೋ ಯಾವ್ದೋ ಸಾಯ್ತಾರೋ ಅವತ್ತು 2002ರಲ್ಲಿ ವೋಟ್ ಹಾಕಿರ್ಲಿಲ್ಲ ಸರ್. ಆ ವೋಟ್ ಹಾಕಿರ್ಲಿಲ್ಲ ಕಾರಣಕ್ಕೆ ಇವರು ದೇಶದಿಂದ ಹೊರಕಾಗಕ್ಕಾಗುತ್ತಾ? ಇದು ಹೇಗಂತಂದ್ರೆ ಇದು ಹೇಗಾಯ್ತು ಅಂದ್ರೆ ನೀನು ಅಟ್ಟಂಗ್ ಮಾಡು ನಾನು ನಕ್ಕಂಗ್ ಮಾಡ್ತೀನಿ ಅನ್ನೋ ರೂಲ್ಸ್ ಆಗಿದೆ. ಆದ್ರಿಂದ ನಮ್ಮ ರಾಜ್ಯ ನಮ್ಮ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ SIR ಅನ್ನು ನೀವು ಕೂಲಂಕುಷವಾಗಿ ಇದನ್ನು ಹೊರಗೆ ತಂದು ನಮ್ಗೊಂದು ಸಂವಿಧಾನದ ಹುದ್ದೆ ಈಗ ನಡೀತಾ ಇದೆಯಲ್ಲ, ಇದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್
ತಂದಿಲ್ವಾ? ಆಧಾರ್ ಕಾರ್ಡ್ ನಡೀತಿಲ್ವಾ? ದೇಶಾದ್ಯಂತ ಆಧಾರ್ ಕಾರ್ಡ್ ಅದೇ ಸಾಕಲ್ವಾ? ID ಕಾರ್ಡ್ ನಮ್ಮ ಮೂಲತಃ ಹಕ್ಕೇನಪ್ಪ ಅಂದ್ರೆ ID ಕಾರ್ಡ್ ಇದೆಯಲ್ಲ. ಇದು SIR ಅಂತ ಒಂದು ಇನ್ನೊಂದು ನಮ್ಮ ಭೂತ ತಂದ್ಕೊಂಡು ಇದನ್ನ ಹೆದರ್ಸ್ತಾರೆ ಅಂತ ಪೀರ್ತಾರೆ. ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ನಾನು ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ರಾಜ್ಯಾಧ್ಯಕ್ಷ ಜಮ್ಶೀದ್ ಖಾನ್ ರಜ್ವಿ ಅಂತ ಹೇಳ್ಬಿಟ್ಟು ಇವತ್ತೇನು SIR ಬಗ್ಗೆ ಪೂರ್ತಿ ಕರ್ನಾಟಕದಲ್ಲಿ ಹೋರಾಟ ನಡೀತಿದೆಯೋ ಅದಕ್ಕೆ ನಮ್ಮ ಟಿಪ್ಪು ಸುಲ್ತಾನ್ ಕಮಿಟಿ ಸಂಘದ ವತಿಯಿಂದ ಬೆಂಬಲ ಇದೆ. ಇದು SIR ಒಂದು ಸ್ಲೋ ಪಾಯ್ಸನ್ ಇದ್ದಂಗೆ ನಮ್ಮ ದೇಶಕ್ಕೆ. ಈಗಾಗಲೇ ಕಳೆದ 3 ವರ್ಷ ಹಿಂದೆ 4 ವರ್ಷ ಹಿಂದೆ ಕೋವಿಡ್ಗಿಂತ ಮುಂಚೆ NRC CA ಅಂತ ಬಿಟ್ಟು ಒಂದು ಕಾನ್ಸೆಪ್ಟ್ ತಂದಿದ್ರು ಕೇಂದ್ರ ಸರ್ಕಾರದಿಂದ. ಹೌದೌದು. ಅದೇನಾಯ್ತು ಅಂತ ಹೇಳ್ಬಿಟ್ಟು ಅಷ್ಟು ಒಂದು ಇದಾಗಿಲ್ಲ, ಕೋವಿಡ್ ಬಂದ್ಬಿಟ್ಟು ಅದಕ್ಕೆ ಅಲ್ಲಿಗೆ ಸಮಾಪ್ತ ಆಯ್ತು. SIR ಏನಂತ ಹೇಳಿದ್ರೆ ಬರ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಇವನ್ ಹೆಣ್ಣು ಮಕ್ಕಳಿಗೂ ಕೂಡ ಅದರಲ್ಲಿ ತುಂಬಾ ನಷ್ಟ ಉಂಟಾಗೋದು ಒಂದು ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಇದಕ್ಕೆ ಬೆಂಬಲ ಕೊಡಬಾರ್ದು, ರಾಜ್ಯ ಸರ್ಕಾರಕ್ಕೆ ತಡೆ ಮಾಡಬೇಕು. ಯಾಕಂತ ಹೇಳಿದ್ರೆ ಬರ ದಿನಗಳಲ್ಲಿ ಮುಂದೆ ಭಾರಿ ಕಷ್ಟ ಆಗುವ ಸಾಧ್ಯತೆಗಳಿದ್ದಾವೆ. ಬರೀ SIR ಇಂದ ನಾವು ಇವತ್ತು ಏನಾಗ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರು ಸ್ವಲ್ಪ ದಲಿತ ಮುಖಂಡರುಗಳು ಇದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋದೊಂದು ಪಕ್ಕ ಗ್ಯಾರಂಟಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಇದು ಡ್ಯಾಮೇಜ್ ಆಗುತ್ತೆ. ಈವನ್ನು ನಮ್ಮ ಮಕ್ಕಳಿಗೆ ಜಾಮೀನು ಕೊಡೋಕ್ಕೂ ಕೂಡ ಆಗಲ್ಲ. ಈ ಕಾನೂನೆಲ್ಲ ತಂದ್ಬಿಟ್ರೆ ಭಾರಿ ಒಂದು ನಷ್ಟದ ಸಂಕೇತ ಅಂತ ಕಾಣ್ತಾ ಇದೆ ನನಗೆ. ಇನ್ನು ಮುಂದೆ ಕೂಡ ಏನ್ ಇವರು ಹೊಸ ಚುನಾವಣೆಗೋಸ್ಕರವಾಗಿ ಇವ್ರು ಗೆಲ್ಲಿಗೋಸ್ಕರವಾಗಿ ಚುನಾವಣೆ ಆಯೋಗ ಟರ್ನ್ ಮಾಡ್ತೀಯಾರೋ ಆ ಚುನಾವಣೆ ಆಯೋಗದಿಂದ ಇವತ್ತೇನು ಸ್ವಲ್ಪ ಹಳೆ ಜನಗಳಿದಾರೋ ಅವತ್ತು ಐಡೆಂಟಿಟಿ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ, ಹಳೆಗಳು ಇವರು ಬಂದ್ಬಿಟ್ಟು ಹೊಸ ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ಅದಕ್ಕೆ ನಾವು ಡಾಕ್ಯುಮೆಂಟ್ ತರಕ್ ಆಗ್ತಾ ಇಲ್ಲ ಅಂತ ಬಿಟ್ಟು ಈಗಾಗಲೇ ಹಲವಾರು ಜನ ಕೈ ಎದ್ಬಿಟ್ಟಿದ್ದಾರೆ. ಅದೇ ನೀವ್ ಹೇಳೋದು ಜನಗಳನ್ನ ಚೇಂಜ್ ಮಾಡ್ಲಿಕ್ಕೆ ಅಂದ್ರೆ ಜನಗಳ ದಿಕ್ಕನ್ನ ತಪ್ಪಿಸ್ಲಿಕ್ಕೋಸ್ಕರ ಸರ್ಕಾರ ಈ ಒಂದು ಇದು ಯುವಕರಲ್ಲಿ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ನೋಡಿ, ಇವತ್ತು ನಮಗೆ ಬೇಕಾಗಿದ್ದು ಬೆಲೆ ಏರಿಕೆ ಆಗಿದೆ, ಉದ್ಯೋಗ ಇಲ್ಲ ಯುವಕರಿಗೆ. ತುಂಬಾ ಜನ ಓದಿ ನೀಟ್ ಎಕ್ಸಾಮ್ ಅನ್ನೇ ಲೀಕ್ ಆಗಿದೆ. ಇದಕ್ಕೆಲ್ಲ ಯಾರು ಹೊಣೆಗಾರರು? ಇದಕ್ಕೆ ಯಾಕೆ ಬಂದೋಬಸ್ತ್ ಮಾಡ್ತಾರೆ? ಬೆಲೆ ಏರಿಕೆ ದಿನಕ್ಕೆ ಸ್ಲೋ ಪಾಯ್ಸನ್ ನಮಗೆ ಪೆಟ್ರೋಲ್ ದರ ಏರಿಸ್ತಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಈಗ ಗ್ಯಾಸ್ ಇಂದು ಯಾವ ತರ ಇತ್ತು, ಯಾವ್ದು ಎಲ್ಲಿ ಬಂದಿದೆ. ಅದೇ ಕಾಂಗ್ರೆಸ್ ಸರ್ಕಾರನ ಯಾವ ಸರ್ಕಾರಕ್ಕೆ ತಗೊಂಡು ಬೆಂಬಲ ಕೊಡ್ತಾ ಇಲ್ಲ. ನಾವೊಬ್ರು ಹೋರಾಟಗಾರರು, ನಾವು ಹೋರಾಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಬಡವರಿಗೆ ಆಗುವ ಸವಲತ್ತುಗಳು ಇಲ್ಲಿ ನಷ್ಟ ಆಗ್ತಿದಾವೆ. ನಮಗೆ SIR ಮುಖ್ಯ ಅಲ್ಲ, ನಮಗೆ ಉದ್ಯೋಗ ಮುಖ್ಯ. SIR ಯಾರಿಗೆ ಲಾಭ ಆಗ್ತಾ ಇಲ್ಲ, ನಮಗೆ ಉದ್ಯೋಗ ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಮತ್ತೆ ಏನು ರಾಜಕೀಯ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ದಿವಾಳಿ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ನೋಡಿ, ಮೊನ್ನೆ ಕೂಡ ಹೆಚ್ಚು ಕಮ್ಮಿ 40,000 ಕೋಟಿ ನಷ್ಟ ಆಗಿದೆ ಬಕ್ರೀದ್ ಹಬ್ಬದಲ್ಲಿ. ಯಾರಿಗೆ? ಹೈನುಗಾರಿಕೆಯವರಿಗೆ. ದನ ಕುಯ್ಬೇಡಿ, ನಾವು ಬೆಂಬಲ ಇದೆ. ನಮ್ಮ ಗೋವು ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗ್ಬೇಕಂದ್ರೆ ನಮ್ಮ ಬೆಂಬಲ ಸಹಕಾರ ಇದ್ದೇ ಇದೆ. ಆದ್ರೂ ಕೂಡ ಒಂದು ಕಡೆ ನಾವು ನೋಡಿದ್ರೆ ಹೈನುಗಾರಿಕೆ ರೈತರುಗಳು ಎಷ್ಟು ಒಂದು ನಷ್ಟ ಉಂಟು ಮಾಡ್ತಿದ್ದಾರೆ ಅಂತ ಬಿಟ್ಟು ಇವೆಲ್ಲ ಏನು ರಾಜಕೀಯಕ್ಕಾಗಿ ಅಮಾಯಕರಿಗೆ ವಿಷಪೂರಿತ ಇದನ್ನೆಲ್ಲ ಸೃಷ್ಟಿ ಮಾಡಕ್ಕೋಸ್ಕರ ಮತದಾರರ ಒಂದು ಪಟ್ಟಿಯಿಂದ ತೆಗೆಯೋದು. ಮತ್ತೆ ಜನಗಳಿಗೆ ಇವತ್ತು ಏನಾಗಿದೆ ಅಂದ್ರೆ ಫಸ್ಟ್ ಪುಲ್ವಾಮಾ ಅದಕ್ಕಿಂತ ಮುಂಚೆ ಏನ್ ಅಟ್ಯಾಕ್ ಆಯ್ತು 2018-19 ಒಂದು ಕಾಶ್ಮೀರಲ್ಲಿ ಗಡಿಯಲ್ಲಿ ಅಟ್ಯಾಕ್ ಮಾಡಿದ್ರು. ಮತ್ತೆ ಪುಲ್ವಾಮಾ ಅಟ್ಯಾಕ್ ಆಯ್ತು. ಮತ್ತೆ ಈಗ ಯಾವ್ದು ಅವರಿಗೆ ಮುದ್ದೆ ಇಲ್ಲ. ರಾಮ ಮಂದಿರ ಆಯ್ತು. ತಂತ್ರ ಮಂತ್ರ ಕುತಂತ್ರ ಇವರಲ್ಲಿ. ತಂತ್ರ ಮಂತ್ರ ಕುತಂತ್ರ ಯಾವ್ದು? ಬಾಂಬ್ ಬ್ಲಾಸ್ಟ್ ಮಾಡೋದು, ಅದ್ ಮಾಡೋದು. ಮಂತ್ರ ಯಾವ್ದು? ಜಾತಿ ಭೀತಿ ಮಾಡೋದು. ತಂತ್ರ ಯಾವ್ದು? EMI. ಅದೆಲ್ಲ ಓಟಲ್ಲಿ ಚುನಾವಣೆಗೋಸ್ಕರವಾಗಿ ಹೊಸ ಕಾಸು ತಂದ್ಬಿಟ್ಟು ಈಗ ಏನು ಇಲ್ಲ ಅಂದಿದ್ದಕ್ಕೆ SIR ಒಂದು ಮುದ್ದೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ತರಬಾರ್ದು ಅಂತ ಬಿಟ್ಟು ರಾಜ್ಯ ಸರ್ಕಾರದಲ್ಲಿ ನಾವು ಒಂದು ಹೋರಾಟ ಮೂಲಕ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಗಜಂಫರ್ ತನ್ವೀರ್, ಜಮಿಯಾತ್ ಇಸ್ಲಾಮಿ ಹಿಂದ್ ಮತ್ತು ಜಮಿಯತ್ ಉಲ್ಮಾ ಹಿಂದ್ ಜನರಲ್ ಸೆಕ್ರೆಟರಿ ಆಗಿ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದೇನೆ. ಮತ್ತೆ ಕೆಲವು ಸಂಘಟನೆಗಳನ್ನೆಲ್ಲ ತೊಡಗಿದ್ದೀನಿ. ಮತ್ತೆ SIR ಈಗ SIR ವಿರೋಧ ನಾವು ಈಗ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಅದ ನಾನು ಉರ್ದುವಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. SIR काला कानून है। ये काला कानून जमहूरियत के लिए नुकसान है और हिंदुस्तानी आइन के लिए वो नुकसान है। और ये कानून के जरिए से कानून को हथियार बनाकर फिरका परस्त ताकतें बीजेपी ये है ना किसानों को और अकलियतों को और दलित को ये कुचलना चाह रही है। हमारे हाथों से इख्तिदार छीनना चाह रहे हैं। हमने हिंदुस्तान मुल्क भर में देखा है कि इस कानून के जरिए से कानून के जरिए से किस तरह से कुचला जा रहा है और जमहूरियत को नुकसान पहुंचा जा रहा है। इसलिए हम कर्नाटक में इस कानून को लागू करने से पहले हम इसको
लागू करने से पहले हम इसको है ना हम इसके खिलाफ आवाज उठाना चाहते हैं और हमारी आवाज नहीं क्या है नहीं यहाँ तक क्या है नहीं SIR हुकूमत को दबाव डालना चाहते हैं कि इस कानून को रद्द किया जाए और इस कर्नाटक में लागू करने से रोका जाए।